ಹಲೋ ಎಲ್ಲರಿಗೂ, ನೀನ್ ನಡೆದಂತ ಎಪಿಸೋಡ್ ಅಲ್ಲಿ ನಾನು ಎಷ್ಟೊಂದು ಕಮೆಂಟ್ಸ್ ನೋಡ್ತಾ ಇದ್ದೆ. ಇಷ್ಟು ದಿನ ನಾನು ರಕ್ಷಿತಾಗೆ ಸಪೋರ್ಟ್ ಮಾಡಿದ್ ಬಹಳ ತಪ್ಪು ಮಾಡಿದೆ. ಇಷ್ಟು ದಿನ ನಾನು ವೋಟ್ ಹಾಕಿ, ಇಷ್ಟು ವಾರಗಳು ವೋಟ್ ಹಾಕಿ ನಾನು ಬಹಳ ತಪ್ಪು ಮಾಡಿದೆ. ಇನ್ ಮುಂದೆ ನಾನು ರಕ್ಷಿತಾಗೆ ಸಪೋರ್ಟ್ ಮಾಡಲ್ಲ, ಧ್ರುವಂತ್ ಅಣ್ಣಗೆ ನಾನು ಸಪೋರ್ಟ್ ಮಾಡೋದು. ಯಾಕಂದ್ರೆ ಅವನೇ ಒಳ್ಳೆಯವನು, ಅವನೇ ಪಾಸಿಟಿವ್ ಆಗಿ ಮಾತಾಡೋದು. ಅದಕ್ಕೆ ನಾನು ಇನ್ಮೇಲಿಂದ ಧ್ರುವಂತ್ ಅಣ್ಣಗೆ ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಅವ್ರ ಪ್ರೊಫೈಲ್ ತೆಗೆದು ಓಪನ್ ಮಾಡಿ ನೋಡಿದ್ರೆ 3 ಧ್ರುವಂತ್ ಅಣ್ಣಗೆ ಸಪೋರ್ಟ್ ಮಾಡಿ ಅಂತ ಫಸ್ಟ್ ವೀಕ್ ಇಂದ ಹೇಳ್ಕೊಂಡ್ ಬಂದಿದ್ದಾರೆ. ಇದು ಯಾಕೆ ಈ ತರ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಮೇ ಬಿ ಅವರು ರಕ್ಷಿತಾ ಹೈಲೈಟ್ ಆಗ್ತಿರೋದು, ಇವಳಿಂದಾನೆ TRP ರೇಟ್ ಚೇಂಜ್ ಆಗ್ತಿರೋದು ನೋಡ್ಬಿಟ್ಟು ಎಲ್ಲಿ ನಮ್ ಧ್ರುವಂತ್ ಅಣ್ಣ ಡೌನ್ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ ಈ ತರ ಮಾತಾಡ್ತಿದಾರೆ ಏನೋ ಗೊತ್ತಾಗ್ತಿಲ್ಲ. ಇನ್ನೊಂದೇನಂದ್ರೆ, ಈ ಧ್ರುವಂತ್ ಫ್ಯಾನ್ಸ್ ಇದಾರೆ ಅಲ್ವಾ, ಹೆಂಗೋ ಗೊತ್ತು ಅವ್ರಿಗೆ ರಕ್ಷಿತಾ ಫ್ಯಾನ್ಸ್ ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಮಟ್ಟಿಗಿದ್ದಾರೆ ಅಂತ ಗೊತ್ತು. ಅಟ್ಲೀಸ್ಟ್ ಈ ಸೀಕ್ರೆಟ್ ರೂಮ್ ಇಂದ ಒಂದು ಕಂಟೆಂಟ್ ಇಟ್ಕೊಂಡು ಅಟ್ಲೀಸ್ಟ್ ರಕ್ಷಿತಾ ಫ್ಯಾನ್ಸ್ ನ ಧ್ರುವಂತ್ ಫ್ಯಾನ್ಸ್ಗೆ ಮ್ಯಾಚ್ ಮಾಡೋಣ, ಕನ್ವರ್ಟ್ ಮಾಡ್ಬಿಡೋಣ ಅನ್ನೋ ತರ ಪ್ಲಾನ್ ಹಾಕಿದ್ದು ಈ ತರ ಮಾಡ್ತಿದಾರ ಅಂತ ಗೊತ್ತಾಗ್ತಿಲ್ಲ. ಏನೇ ಇದ್ರು ಲಾಸ್ಟ್ ಗೆಲ್ಲೋದೇ ಜಯ ಅಂತ ಹೇಳ್ತಿದೀನಿ. ಇನ್ನೊಂದೇನು ಕಮೆಂಟ್ ಓದಿದೀನಿ ಅಂದ್ರೆ, ಎವ್ರಿ ಟ್ರೆಂಡ್ ಆಗ್ತಿರೋ ಒಂದು ಕಮೆಂಟ್ ಏನಂತಂದ್ರೆ, ಯಾಕೆ ಸೀಕ್ರೆಟ್ ರೂಮ್ ಅಲ್ಲಿ 3 ಬೆಡ್ ಇದಾವೆ ಅಂತ ಹೇಳಿದ್ರೆ, ಒಬ್ಬನ್ ಕಮೆಂಟ್ ಏನಾಗಿದ್ದಾನೆ ಅಂದ್ರೆ, ಅಣ್ಣ ಅರ್ಧ ದಿನ ಆ ತರ ಇರ್ತಾನೆ, ಅರ್ಧ ದಿನ ಈ ತರ ಬದಲಾಗ್ತಾನೆ, ಸೊ ಆ ಕಾರಣಕ್ಕಾಗಿ ಮೇ ಬಿ ಡಬಲ್ ಬೆಡ್ ಕೊಟ್ಟಿದ್ದಾರೆ ಅಣ್ಣಗೆ ಅಂತ. ಸೊ ಮೇ ಬಿ ಹಂಗೆ ಇರ್ಬೋದು. ಒಂದ್ಮೇಲೆ ರಕ್ಷಿತಾನು ಹೇಳಿದ್ದಾರೆ, ನೀನ್ ಯಾಕೆ ನನ್ ತರ ಮಾಡ್ತೀಯ, ಇಮಿಡಿಯೇಟ್ ನನ್ ಹಾವಾನೆ ಯಾಕೆ ಮಾಡ್ತೀಯ ಅಂತ ರಕ್ಷಿತಾ ಹೇಳಿದ್ದಾರೆ. ಮೇ ಬಿ ಆ ಪರ್ಸನಲ್ಗೆ ಅವ್ರಿಗೆ ಡಬಲ್ ಬೆಡ್ ಕೊಟ್ಟಿರ್ಬೋದು. ನೀವೇನೇ ಮಾಡಿದ್ರು ರಕ್ಷಿತಾನ ಮೀರ್ಸಕ್ಕಾಗಲ್ಲ, ನೀವೇನೇ ಮಾಡಿದ್ರು ರಕ್ಷಿತಾ ಫ್ಯಾನ್ಸ್ ಸ್ಥಾನ ಪಡ್ಕೊಂಡಿರೋದು ಯಾರ ಕೈಗೂ ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳ್ತೀನಿ. ನಿಮಗೆ ನನ್ನ ಮಾತು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.